ಈಗ ಗೀತಾ ಕಾವ್ಯ ಶ್ರೀಮತಿ ಗೀತಾ ಕೊಂಡಜ್ಜಿ ಅವ್ರದ್ದು. ಕೃತಿಗಳನ್ನು ಅವರಿಗೆ ಗೌರವ ಸಮರ್ಪಣೆ. ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ದೇನೆ. ಕೋರ್ತಾ ಇದ್ದೀನಿ ಅವರನ್ನ ಅಭಿನಂದಿಸಬೇಕೆಂದು ಈ ಮೂಲಕ ಅವರನ್ನ ಕೋರ್ತಾ ಇದ್ದೀನಿ. ಆ ಎಲ್ಲ ಲೇಖಕರಿಗೂ ಸಹ ನಮಗೆ ದೊಡ್ಡದೊಂದು ಪ್ರಥಮ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದಾವಣಗೆರೆಯ ಅಪ್ರತಿಮ ಲೇಖಕಿಯರು ತಮ್ಮ ಕೃತಿಗಳನ್ನ ರಚನೆ ಮಾಡಿ ಈ ಒಂದು ವೇದಿಕೆಯ ಮುಖಾಂತರ ಅದನ್ನ ಉದ್ಘಾಟನೆ ಮಾಡಿಸಿದ್ದಾರೆ. ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ನಮ್ಮ 5 ಜನ ಸೇರಿಸಿಕೊಂಡು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋಂಥದ್ದ ತೀರ್ಮಾನ ಮಾಡಿದಾಗ ನಮ್ಮ ಪೂಜನೀಯ ಲೀಲಕ್ಕ ಅವರು ಹೆಸರು ಮುಂಚೂಣಿಗೆ ಬಂತು. ಆಗ ಅವ್ರು ಒಪ್ಕೊಳ್ತಾರೆ ಇಲ್ವಂತ ಆತಂಕ ನಮ್ಮಲ್ಲಿತ್ತು. ಆದರೆ ಕೂಡ ನಾವು ಅವ್ರನ್ನ ಕೇಳಿಕೊಂಡಾಗ ಆಯಿತು ಅಣ್ಣವರೇ, ನೀವು ನಮ್ಮ ಮೇಲೆ ಅಭಿಮಾನ ಇಟ್ಟು ನಮ್ಮನ್ನು ಇವತ್ತು ಸಾಹಿತ್ಯ ಲೋಕಕ್ಕೆ ಮತ್ತಷ್ಟು ಹೆಚ್ಚು ಬೆರಗನ್ನು ಕೊಡುವಂಥ ಕೆಲಸವನ್ನು ನಮಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಾನು ಖಂಡಿತ ನಿಮ್ಮ ಒಂದು ಒಕ್ಕೊರಲಿನ ತೀರ್ಮಾನಕ್ಕೆ ನಾನು ಬರ್ತೇನೆ ಅನ್ನುವಂಥದ್ದನ್ನಂದಾಗ ನಾವು ಸುಮಾರು 10 ಕಮಿಟಿಗಳ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಸೇರಿಕೊಂಡು ಆ ಸಮಿತಿಯ ಅನುಮೋದನೆಯನ್ನು ಪಡ್ಕೊಂಡು ನಾವು ಮಾಧ್ಯಮಕ್ಕೆ ಮತ್ತು ನಿಮ್ಮೆಲ್ಲರಿಗೂ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇಂಥ ವ್ಯಕ್ತಿತ್ವದ ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ದಿಗ್ಗಜರನ್ನು ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯ ಕನ್ನಡದ ಮನಸ್ಸುಗಳನ್ನು, ಮಾಧ್ಯಮದ ಸನ್ಮಿತ್ರರನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ, ನಾನು ದಿಕ್ಸೂಚಿ ನುಡಿ ಅಂತ ಹೇಳಿದರೆ ಇವತ್ತು ಯಾವುದೇ ಒಂದು ಹಡಗು ದಾರಿ ತಪ್ಪಿದಾಗ ಅದಕ್ಕೆ ಒಂದು ದಿಕ್ಸೂಚಿಯನ್ನು ಹಾಕಿರ್ತಾರೆ, ರಡಾರ್, ಅದು ಯಾವ ಕಡೆಗೆ ಸಾಗಬೇಕು ಅನ್ನೋವಂಥದ್ದನ್ನು. ಆ ಸಾಗಲಿಕ್ಕೆ ಉದ್ದೇಶವನ್ನು ನಿಮ್ಮ ಪ್ರಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನ ಒದಗಿಸ್ತದೆ ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಒಂದು ಸಮ್ಮೇಳನವನ್ನು ನಾನು ಹಮ್ಮಿಕೊಳ್ಳಲಿಕ್ಕೆ ಮುಂದಾಗಿದ್ದೇನೆ ಅಂತ ಹೇಳ್ತಾ, ಇವತ್ತು ಹೆಣ್ಮಕ್ಳು ತೋರ್ತಾ ಇರುವಂಥ ನಾನು ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಮ್ಮವ್ರಿಗೆ ಹೇಳಿದೆ, ನಾನು ಮೇಡಮ್ ಅನ್ನಲ್ಲ ಅಮ್ಮ ಅಂತ ಕರಿತೇನೆ. ಅದು ಕನ್ನಡದಲ್ಲಿ ಅತ್ಯಂತ ಸ್ವಚ್ಛವಾದ ಪದ. ಮೇಡಮ್ ಅಂದರೆ ಅದು ಆಂಗ್ಲ ಪದ ಆಗುತ್ತೆ. ನಾನು 35 ವರ್ಷ ಪ್ರೌಢಶಾಲೆಯಲ್ಲಿ ಆಂಗ್ಲ ಭಾಷಾ ಶಿಕ್ಷಕನೇ. ನಾನಿವತ್ತು ಅಪ್ಪಟ ಕನ್ನಡ ಮಾತನಾಡುವಂಥ ಒಬ್ಬ ವ್ಯಕ್ತಿಯಾಗಿ ಪರಿವರ್ತನೆ ಆಗಿದ್ದೇನೆ. ನೀವೆಲ್ಲರೂ ಕನ್ನಡ ಭಾಳ ಸುಂದರವಾದ ಭಾಷೆ. ವಿನೋಬ ಭಾವೆಯವರು ಹೇಳಿದ್ದಾರೆ, ಕನ್ನಡ ಇವತ್ತು ವಿಶ್ವದ ಎಲ್ಲ ಲಿಪಿಗಳಿಗಿಂತ ಸುಂದರವಾಗಿ ಕಂಗೊಳಿಸುವಂಥ ಯಾವುದಾದ್ರೂ ರಾಣಿಯಂತೆ ಕಂಗೊಳಿಸುವಂಥ ಲಿಪಿ ಯಾವುದಾದ್ರೂ ಇದೆ ಅಂತ ಹೇಳಿದರೆ ಅದು ನಮ್ಮ ಕನ್ನಡ ಭಾಷೆ ಅನ್ನುವಂಥದ್ದನ್ನು ವಿನೋಬ ಭಾವೆಯವರು ಹೇಳಿದ್ದಾರೆ 20ನೇ ಶತಮಾನದಲ್ಲಿ. ಅಂಥ ಲಿಪಿಯ ವಾರಸುದಾರರಾದ ನಾವು ನೀವೆಲ್ಲರೂ ಕನ್ನಡ ಭಾಷೆಗೆ ಹೆಚ್ಚು ಮಹತ್ವವನ್ನು ಕೊಡುವಂಥ ಈ ನಮ್ಮ ಮಹಿಳಾ ಮಣಿಗಳನ್ನು ಮತ್ತಷ್ಟು ಉತ್ಕೃಷ್ಟಗೊಳಿಸಿ, ಗಟ್ಟಿಗೊಳಿಸಿ, ಅವರನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಮತ್ತು ನೃತ್ಯ ಕ್ಷೇತ್ರದಲ್ಲಿ, ಜಾನಪದದಲ್ಲಿ ಎಲ್ಲ ಪ್ರಕಾರಗಳನ್ನು ಪರಿಚಯಿಸುವಂಥ, ಕನ್ನಡದ ಎಲ್ಲ ಪ್ರಕಾರಗಳನ್ನು ಪರಿಚಯಿಸುವಂಥ ಕೆಲಸವನ್ನು ಇವತ್ತು ಈ ಸಮ್ಮೇಳನ ಮಾಡ್ತಾಯಿದೆ ಅಮ್ಮ ಅಂತ ಹೇಳುವಂಥ ವೇದಿಕೆ ಮೇಲೆ ಕೂತಂಥ ಮತ್ತು ವೇದಿಕೆ ಮೇಲೆ ಇರುವಂಥವರಿಗೆ ಹೇಳ್ತೇನೆ. ಅದಕ್ಕೆ ಸ್ಪಷ್ಟವಾದ ಕೈಪಿಡಿ ಅಂದರೆ ಈ ಆಹ್ವಾನ ಪತ್ರಿಕೆ ಅಂಥೇಳಿ ಅತ್ಯಂತ ಸಂತೋಷವಾಗಿ ಹೇಳ್ತೇನೆ. ನಿಜವಾಗಿ 2 ದಿನದ ಸಮ್ಮೇಳನಕ್ಕೆ ಅನೇಕ ಜನರು ಮಹಿಳೆಯರೇ ತಮ್ಮ ತನು ಮನ ಧನವನ್ನು ಅರ್ಪಿಸಿ ತಮ್ಮದೇ ಆದಂಥ ಮಹಿಳಾ ನುಡಿತೇರು ಅಂತ ಮಹಿಳೆಯರೇ ಎಳ್ಕೊಂಡು ಹೋಗುವಂಥ ಒಂದು ತೇರನ್ನು ಸೃಷ್ಟಿ ಮಾಡಿಕೊಂಡು
ಭಾವನಾತ್ಮಕ ತೇರನ್ನು ನೀವೆಲ್ಲರೂ ಎಳಿತಾ ಇದ್ದೀರಿ. ಅಂಥ ಭಾವನಾತ್ಮಕ ತೇರು ಸರಿ ದಿಕ್ಕಿನಲ್ಲಿ ಸಾಗುವಂಥ ಕೆಲಸವನ್ನು ಈ ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕೆ ಅಣಿಯಾಗುತ್ತೆ ಅಂತ ನಾನಾದರೂ ಭಾವಿಸ್ಕೊಂಡು, ಇಂಥ ಸಾಹಿತ್ಯ ಸಮ್ಮೇಳನಗಳು ಮುಂದಿನ ದಿನಮಾನಗಳಲ್ಲಿ ನೀವು ನಾಳೆ ತೆಗೆದುಕೊಳ್ಳುವಂಥ ಏನು ಬಹಿರಂಗ ಅಧಿವೇಶನದಲ್ಲಿ ತೆಗೆದುಕೊಳ್ಳುವಂಥ ನಿರ್ಣಯಗಳು ಅದಕ್ಕೆ ದಿಕ್ಸೂಚಿ ಆಗಲಿ ಅನ್ನುವಂಥ ಮಾತನ್ನು ಸಾಂದರ್ಭಿಕವಾಗಿ ಹೇಳ್ತಾ, ಇಂಥ ಭವ್ಯವಾದ ಅರ್ಥಪೂರ್ಣವಾದ ಈ ಒಂದು ಪ್ರಪ್ರಥಮ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇಡೀ ನಾಡಿಗೆ ದಿಕ್ಸೂಚಿ ಆಗಲಿ, ಕನ್ನಡ ಭಾಷೆಗೆ ದಿಕ್ಸೂಚಿ ಆಗಲಿ, ಇದು ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನಾದರೂ ಆಶಯವನ್ನು ವ್ಯಕ್ತಪಡಿಸ್ತಾ, ನಮ್ಮ ಕನ್ನಡ ತಾಯಿಯ ಭುವನೇಶ್ವರಿಯ ಭಾವನೆ ಎಲ್ಲರಲ್ಲೂ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಕುವೆಂಪುರವರು ಹೇಳ್ತಾರಲ್ಲ, ನೀ ಎಲ್ಲಾದರೂ ಇರು, ನೀ ಎಂತಾದರೂ ಇರು, ನೀ ಎಂದೆಂದಿಗೂ ಕನ್ನಡವಾಗಿರು ಅನ್ನುವಂಥ ಮಾತನ್ನು ಹೇಳ್ತಾ, ಅಕ್ಕಮಹಾದೇವಿಯ ಒಂದು ಭಾವಚಿತ್ರವನ್ನೇ ಪ್ರಪ್ರಥಮ ಕವಿಯಿತ್ರಿ, ನಿಮ್ಮ ಕನ್ನಡ ನಾಡಿನ ಪ್ರಪ್ರಥಮ ಕವಿಯಿತ್ರಿ ಅಕ್ಕಮಹಾದೇವಿ. ಅವಳು ಅಮ್ಮ ಹೇಳ್ತಾಳೆ, ಅಕ್ಕಮಹಾದೇವಿ ಅಮ್ಮ 12ನೇ ಶತಮಾನದಲ್ಲಿ ಒಂದು ಮಾತನ್ನು ಹೇಳಿದ, ಆ ಮಾತನ್ನು ಹೇಳಿ ನಾನು ಮುಕ್ತಾಯಗೊಳಿಸ್ತೇನೆ. ಅವಳು ಅನುಭವ ಮಂಟಪದಲ್ಲಿ ಮನೆಯನ್ನು ಬಿಟ್ಟು ಹೋಗುವಾಗ ತನ್ನ ತಂದೆ ತಾಯಿಗೆ ಕೊಟ್ಟಂಥ ಮಾತು ಏನು ಅಂತ ಹೇಳಿದರೆ, ಅಮ್ಮ ಅಪ್ಪಂದಿರ ಅಣ್ಣಂದಿರ, ನೀನು ಕೊಟ್ಟಂಥ ನನ್ನ ಜೀವಕ್ಕೆ ನಿಮ್ಮ ಹೆಸರಿಗೆ ನಾನು ಒಳ್ಳೆಯ ಹೆಸರನ್ನು ತರ್ತೀನಿ ಅನ್ನೋದಾದರೆ, ನಾನು ಈ ಮುಡಿಗೆ ಹೂವು ತಾರದೆ ಹುಲ್ಲ ತಾರೇನು ಅನ್ನುವಂಥ ಮಾತನ್ನು ಅಕ್ಕಮಹಾದೇವಿ ಹೇಳ್ತಾಳೆ. ಅಂಥ ಹೂವು ತರುವಂಥ ಕೆಲಸವನ್ನು ಅಕ್ಕಮಹಾದೇವಿ ಮಾಡಿದ್ದಾಳೆ. ನಾನು 4 ವರ್ಷ 8 ತಿಂಗಳು ನನ್ನ ಅವಧಿಯಲ್ಲಿ ನಿಮ್ಮೆಲ್ಲರಿಗೆ ಮೆಚ್ಚುವಂಥ ಜನಮೆಚ್ಚುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿರುವಂಥ ಒಂದು ಸದ್ಭಾವನೆ ನನ್ನಲ್ಲಿದೆ. ಅಂಥದ್ದು ಇನ್ನೂ ಒಂದು 3-4 ತಿಂಗಳು ನನಗೆ ಅವಕಾಶ ಇದೆ. ಅದರಲ್ಲಿ ಇನ್ನೂ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ ನಾನು ವಿರಮಿಸಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದೇನೆ. ಇಂಥ ಎಲ್ಲ ಕಾರ್ಯಕ್ರಮಗಳು ಮುಂದೆ ಬರುವಂಥ ಅಧ್ಯಕ್ಷರು ಕೂಡ ಮಾಡಿಕೊಂಡು ಹೋಗ್ತಾರೆ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡು, ಇಂಥ ಉತ್ತಮವಾದಂಥ ಸಮ್ಮೇಳನಕ್ಕೆ ಕೈ ಜೋಡಿಸಿದಂಥವ್ರಿಗೆ ಮತ್ತು ಇದಕ್ಕೆ ಸಲಹೆ ಸೂಚನೆ ಕೊಟ್ಟಂಥ ಎಲ್ಲರಿಗೆ ಮತ್ತು ಸರ್ವಾಧ್ಯಕ್ಷರಾಗಿ ಒಪ್ಪಿಕೊಳ್ಳಿಕ್ಕೆ ಕಾರಣೀಭೂತರಾದಂಥ ಲೀಲಕ್ಕಾಜಿಯವರಿಗೆ ಮತ್ತೊಮ್ಮೆ ನಿಮ್ಮ ಭಾಗವಹಿಸಿದಂಥ ಎಲ್ಲರಿಗೂ ನಾನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ನನ್ನ ದಿಕ್ಸೂಚಿ ನೀಡೋಕ್ಕೆ ವಿರಾಮ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಕಾರ್ಯಕ್ರಮದಲ್ಲಿ ದಿಕ್ಸೂಚಿಯ ನುಡಿಗಳನ್ನಾಡಿದಂಥ ದಾವಣಗೆರೆ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಬಿ ವಾಮದೇವಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈ ಸಾಹಿತ್ಯ ಸಮ್ಮೇಳನ ಮಹಿಳೆಯರದು ಸ್ವಲ್ಪ ತಡವಾಗಿದೆ ಅನ್ನಿಸ್ತಾ ಇದೆ. ಆದರೂ ಕೂಡ 2 ದಿನಗಳ ಕಾಲ ಸತತವಾಗಿ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮ. 1 ದಿನ ಬೆಳಗ್ಗೆ ಒಂದು ಕಾರ್ಯಕ್ರಮ ಮಾಡಿರ್ಬೋದು, ಆದರೆ ಸತತವಾಗಿ 2 ದಿನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ದಾವಣಗೆರೆ ಪ್ರಪ್ರಥಮ. ಅದರ ಕೀರ್ತಿ ಈ ಎಲ್ಲ ವ್ಯವಸ್ಥಾಪಕರಿಗೆ ಅಕ್ಕ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾಜಿ ಅಕ್ಕರವರ ತಂಡಕ್ಕೆ ಸಲ್ಲಿಸ್ತದೆ. ಅಷ್ಟೇ ಅಲ್ಲ, ನಮಗೆಲ್ಲ ತಿಳಿದಿರೋ ಹಾಗೆ ನಾಗಮ್ಮ ಕೆ ಶಿವಮೂರ್ತಿಯವರು 3-4 ಬಾರಿ ದಾವಣಗೆರೆ ಮಾಯ್ಕೊಂಡ ಶಾಸಕರಾಗಿ 2-3 ಬಾರಿ ಸಚಿವೆಯಾಗಿ ಕೂಡ ಇಲ್ಲಿ ಮಹಿಳಾ ತಂಡವನ್ನು ಕಟ್ಟೋದರಲ್ಲಿ ಅವರ ಪಾತ್ರ ಕೂಡ ಭಾಳಷ್ಟಿದೆ. ಅದ್ರ ಜೊತೆ MC ಗಿರಿಜಮ್ಮನವರು, ಇನ್ನು ಸಾಹಿತಿಗಳಂತೂ ಒಟ್ಟು ದಾವಣಗೆರೆ ಜಿಲ್ಲೆಯಲ್ಲಿ ಗಿರಿಜಮ್ಮ ಅನ್ನೋರ ಹೆಸರಿಗೆ ಏನೋ ಶಕ್ತಿ ಇದೆ. ನಮ್ಮ ಕಿರ್ವಾಡಿ ಗಿರಿಜಮ್ಮ ಇರ್ಬೋದು, ಟಿ ಗಿರಿಜಾ ಇರ್ಬೋದು, ಅದರ ಜೊತೆಗೆ ಹರಿಹರದ ಪ್ರಸಿದ್ಧವಾದಂಥ ಡಾಕ್ಟರ್ ಗಿರಿಜಮ್ಮನವರು, ಅವರು ಕೂಡ ಬಹಳಷ್ಟು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಡಾಕ್ಟರ್ ಗಿರಿಜಮ್ಮನವರ 2-3 ಕಾದಂಬರಿಗಳು ಕನ್ನಡ ಸಿನಿಮಾದ ಆಗಿರ್ತಕ್ಕಂಥದ್ದು ನಮಗೆಲ್ಲ ನೆನಪಿದೆ. ಹಾಗಾಗಿ ಮಹಿಳೆಯರ ಕೊಡುಗೆ ಭಾಳಷ್ಟಿದೆ. ಇನ್ನು ಮುಂದೆ ನಮ್ಮ ವಾಮದೇವಪ್ಪನವರು ಈ ಮಹಿಳಾ ಶಕ್ತಿಯನ್ನು ಸಮಾಜಮುಖಿ ಸೇವೆ ಮಾಡೋದರಲ್ಲಿ ತೊಡಗಿಸುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಪ್ರಯತ್ನ ಮಾಡಬೇಕು. 78 ಆದರೂ 28ರಂಗಿದ್ದಾರೆ ಅಂತೇಳಿ ಸ್ವಾಗತ ಮಾಡ್ತಕ್ಕಂಥ ಸುಮತಿ ಜಯಪ್ಪನವರು ಹೇಳಿದರು. ಹಾಗಾಗಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಪೂರ್ಣವಾಗಿ ನಾವು ತೊಡಗಿಸ್ಕೊಂಡಾಗ ವಯಸ್ಸು ಅಡ್ಡ ಬರೋದೇ ಇಲ್ಲ. ವಯಸ್ಸು ಯಾವಾಗ ಅಡ್ಡ ಬರುತ್ತೆ ಅಂದರೆ, ನಾವು ಏನೂ ಮಾಡದೆ ಮನೆ ಕುಂತಾಗ ನಮಗೆ ವಯಸ್ಸು ಅಡ್ಡ ಬರುತ್ತೆ. ನಾವು ಏನಾದರೂ ಸಾಧನೆ ಮಾಡಬೇಕು ಅಂದಾಗ ವಯಸ್ಸಿನ ಪ್ರಶ್ನೆ ಯಾರಿಗೂ ಬರೋದಿಲ್ಲ. ಆಶ್ಚರ್ಯ ಆಗ್ತದೆ. ಸಿದ್ಧಗಂಗಾ ಶ್ರೀಗಳು
105, 106ನೇ ವಯಸ್ಸಿನಲ್ಲಿ ಅವ್ರ ಡೈರಿನಲ್ಲಿ ಅವರು ಕಾರ್ಯಕ್ರಮವನ್ನು ಬರಿತಾಯಿದ್ರು. ಕನ್ನಡಕ ಆಗ್ತಿರಲಿಲ್ಲ. ಈ ಡೈರಿ ಪೂರ್ಣ ತುಂಬಿ ಇಲ್ಲಿ ಈ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಲ್ಲೂ ಕೂಡ ಪೂರ್ಣ ತುಂಬಿರ್ತಿತ್ತು. ಆದರೆ ಇಷ್ಟೆಲ್ಲ ಸಣ್ಣ ಅಕ್ಷರದಲ್ಲಿ ಬರೆದ್ರು ಅವರು ಪ್ರತಿಯೊಂದು ಕಾರ್ಯಕ್ರಮವನ್ನು ಗಮನಿಸ್ತಿದ್ರು. ಅವ್ರ ಮರಿಗಳಿಗೆ 10 ಗಂಟೆಗೆ ನೋಡು ಅವ್ರ ಮನೆಗೆ ಹೋಗ್ಬೇಕು ಪಾದ ಪೂಜೆಗೆ, 11 ಗಂಟೆಗೆ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ ಖಡಕ್ಕಾಗಿ ಹೇಳ್ತಾ ಇದ್ದನ್ನು ನಾವು ನೋಡಿದ್ದೀವಿ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಯಸ್ಸಿನ ಬಗ್ಗೆ ಯಾರೂ ಕೂಡ ಅದನ್ನು ಗಮನ ನಾವು ಕೊಡಲೇಬಾರ್ದು. ನಾವು ಗಮನ ಕೊಡಬೇಕಾದಂಥದ್ದು ನಮ್ಮ ಮುಂದಿನ ಸಾಧನೆ ಬಗ್ಗೆ, ಮುಂದಿನ ಗುರಿ ಬಗ್ಗೆ. ನಾವೆಲ್ಲ ಒಂದು ಗುರಿಯನ್ನಿಟ್ಕೊಂಡು ಮುಂದೆ ಸಾಗೋಣ. ಗುರು ಸದಾ ನಮ್ಮ ಹಿಂದೆ ಇರ್ತಾರೆ ಅಂತಕ್ಕಂಥ ಮಾತನಾಡುತ್ತಾ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿ. ಮುಂದಿನ ವರ್ಷದಲ್ಲಿ ಇನ್ನೂ ಈ ಕಾರ್ಯಕ್ರಮ ವಾಮದೇವಪ್ಪನವರು ಅಂದರೆ ಇದು ಸಣ್ಣ ಜಾಗ ಆಯಿತು ಅಂಥೇಳಿ ವಾಮದೇವಪ್ಪನವ್ರ ಅವಧಿಯಲ್ಲಿ ದೊಡ್ಡ ನಿವೇಶನವನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪಡೆದರೆ ಮುಂಬರ್ತಕ್ಕಂಥ ಸರ್ಕಾರಗಳು ಬಹಳ ದೊಡ್ಡ ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡುವುದು. ಬೇರೆ ಜಿಲ್ಲೆಗಳಲ್ಲಿ ಶಿವಮೊಗ್ಗ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹಳ ಬೃಹತ್ಕಾರವಾದಂಥ ಬಿಲ್ಡಿಂಗ್ಗಳು ಇದೆ. ಹಾಗಾಗಿ ನಿವೇಶನವನ್ನು ವಾಮದೇವಪ್ಪನವ್ರು ಮಾಡಿದರೆ ಮುಂಬರ್ತಕ್ಕಂಥವ್ರು ಒಂದು ದೊಡ್ಡ ಸಭಾಂಗಣವನ್ನು ಮಾಡ್ತಾರೆ ಅಂತಕ್ಕಂಥ ನನ್ನ. ಆಮೇಲೆ ವಾಮದೇವಪ್ಪನವರು ವಿಶ್ವ ಕನ್ನಡ ಸಮ್ಮೇಳನ ದಾವಣಗೆರೆಯಲ್ಲಿ ಆಗಬೇಕು ಅಂತೇಳಿ ಭಾಳ ಆಸೆ ಇದೆ. ಅವರ ಆಸೆ ನೆರವೇರಲಿ. ಅವರ ಆಸೆ ನೆರವೇರಿ ಆ ಒಂದು ಸಮ್ಮೇಳನದಿಂದ ದಾವಣಗೆರೆಗೆ ಭಾಳಷ್ಟು ದೊಡ್ಡ ಯೋಜನೆಗಳು ಬರಲಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳಾ ಶಕ್ತಿ. ಪರಮಪಿತ ಪರಮಾತ್ಮ ಶಿವನಿಗೆ ಮನಮಂದಿರದಲ್ಲಿ ಸ್ಮರಿಸುತ್ತಾ, ಪೂಜ್ಯ ತಾಯಿ ಭುವನೇಶ್ವರಿ ದೇವಿಗೆ, ನಾಡದೇವಿ ಕನ್ನಡಾಂಬೆಗೆ, ವಿಶ್ವಮಾನವ ಸಂದೇಶದ ಹರಿಕಾರ ರಾಷ್ಟ್ರಕವಿ ಕುವೆಂಪು ಅವರಿಗೆ, ವಚನ ಸಾಹಿತ್ಯದ ದಿವ್ಯ ಜ್ಯೋತಿಯಾಗಿರುವ ಅಕ್ಕ ಮಹಾದೇವಿ, ಬಸವಣ್ಣನವರು ಮುಂತಾದ ಶರಣರಿಗೆ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರಿಗೆ, 8 ಬಾರಿ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕನ್ನಡದ ಮಹಾನ್ ಸಾಹಿತಿಗಳಿಗೆ ಹಾಗೂ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಎಲ್ಲ ಮಹನೀಯರಿಗೆ ನನ್ನ ಅನಂತ ಅನಂತ ಪ್ರಣಾಮಗಳು. ವೇದಿಕೆಯನ್ನು ಅಲಂಕರಿಸಿದ ಗೌರವಾನ್ವಿತ ಅತಿಥಿಗಳೇ, ಜನಪ್ರತಿನಿಧಿಗಳೇ, ದಾವಣಗೆರೆ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಬಿ ವಾಮದೇವಪ್ಪ ತೊಗಲೇರಿಯವರೇ, ಗೌರವ ಕಾರ್ಯದರ್ಶಿ ಆದ ಶ್ರೀ ಬಿ ದಿಳ್ಯಪ್ಪನವರೇ, ಶ್ರೀ ರೇವಣಸಿದ್ದಪ್ಪ ಅಂಗಡಿಯವರೇ, ಗೌರವ ಕೋಶಾಧ್ಯಕ್ಷರಾದಂತಹ ಶ್ರೀ ರಾಘವೇಂದ್ರ ನಾಯರಿಯವರೇ, ಸಮ್ಮೇಳನದ ಪ್ರಧಾನ ಸಂಚಾಲಕಿಯಾದ ಶ್ರೀಮತಿ ವೀಣಾ ಕೃಷ್ಣಮೂರ್ತಿಯವರೇ, ಸಮ್ಮೇಳನದ ಉದ್ಘಾಟಕರು, ಗಣ್ಯ ಅತಿಥಿಗಳು, ಸಾಹಿತಿಗಳು, ಕವಿಗಳು, ಸಂಶೋಧಕರು, ಶಿಕ್ಷಕರು, ಪತ್ರಕರ್ತರು, ಕನ್ನಡ ಅಭಿಮಾನಿಗಳು ಹಾಗೂ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ವಿನಯಪೂರ್ವಕವಾದ ವಂದನೆಗಳು. ಇಂದು ಈ ದಿನ ನನ್ನ ಬದುಕಿನ ಅತ್ಯಂತ ಸ್ಮರಣೀಯ ದಿನವಾಗಿದೆ. ದಾವಣಗೆರೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಆಯೋಜಿಸಿರುವ ಪ್ರಪ್ರಥಮ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿ ನನ್ನನ್ನು ಆಯ್ಕೆ ಮಾಡಿರುವುದು ಕೇವಲ ನನಗೆ ಸಂದ ವೈಯಕ್ತಿಕ ಗೌರವದಕ್ಕಿಂತ ಇದು ಆಧ್ಯಾತ್ಮಿಕ ಜೀವನಕ್ಕೆ, ಮಹಿಳಾ ಶಕ್ತಿಗೆ, ಮೌಲ್ಯಾಧಾರಿತ ಬದುಕಿಗೆ ಹಾಗೂ
ಸಾಹಿತ್ಯ ಸೇವೆಗೆ ಸಂದ ಗೌರವ ಎಂದು ನಾನು ಭಾವಿಸುತ್ತೇನೆ. ಈ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ನೀಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ, ಈ ಆಯ್ಕೆಯನ್ನು ಸರ್ವಾನುಮತದಿಂದ ಬೆಂಬಲಿಸಿದ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಸಮ್ಮೇಳನವು ಕೇವಲ 2 ದಿನಗಳ ಕಾರ್ಯಕ್ರಮ ಅಲ್ಲ, ಇದು ಮಹಿಳೆಯಲ್ಲಿ ಇರುವ ಸೃಜನಶೀಲತೆ, ವಿಶೇಷ ಶಕ್ತಿಗಳು, ಗುಣಗಳು, ವಾತ್ಸಲ್ಯ, ಪ್ರೇಮ, ಪ್ರೀತಿ, ಕರುಣೆ ಎಂಬ ನಾರಿ ಶಕ್ತಿಗೆ ದೊರೆತ ಗೌರವ ಎಂದು ನಾನು ಭಾವಿಸುತ್ತೇನೆ. ಕನ್ನಡ ಭಾಷೆಯ ಮೇಲಿನ ಅಭಿಮಾನಕ್ಕೆ ದೊರೆತ ಉತ್ಸವ ಇದಾಗಿದೆ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಗಮ, ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಸಮನ್ವಯ. ಮುಂದಿನ ಪೀಳಿಗೆಗೆ ಇದು ಹೊಸ ದಾರಿದೀಪ ಆಗಿದೆ. ಇಂದು ನಾವು ಕೇವಲ ಮಾತನಾಡಲು ಸೇರಿಲ್ಲ, ಇತಿಹಾಸವನ್ನು ನಿರ್ಮಿಸಲು ಸೇರಿದ್ದೇವೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ತಾವೆಲ್ಲರೂ ಆಹ್ವಾನಿಸಿ ಈ ಗೌರವ ಸ್ಥಾನವನ್ನು ನೀಡಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನೇಕ ವಂದನೆಗಳು. ಭಾರತದಲ್ಲಿ ಮಹಿಳೆಯರಿಗೆ ಯಾವತ್ತೂ ಕೂಡ ಗೌರವದ ಸ್ಥಾನ ಮಾನ ಇತ್ತು. ಪ್ರಾಚೀನ ಕಾಲದಿಂದಲೂ ಮಹಿಳೆಯರನ್ನು ದೇವಿಯ ರೂಪದಲ್ಲಿ ಕಾಣ್ತಿದ್ರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂಬ ನಾಣ್ಣುಡಿಯಂತೆ ಎಲ್ಲಿ ನಾರಿಯರ ಪೂಜೆ ನಡೀತದೆ, ಮಹಿಳೆಯರಿಗೆ ಗೌರವದ ಸ್ಥಾನ ಮಾನ ಇರುತ್ತೆ, ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಎಂಬ ನಂಬಿಕೆ ಭಾರತೀಯರಲ್ಲಿ ಇತ್ತು. ಭಾರತದ ಸಂಸ್ಕೃತಿಯಲ್ಲಿ ಅತಿ ಪ್ರಾಚೀನ ಕಾಲದಲ್ಲಿಯೂ ಕೂಡ ಮೈತ್ರೇಯಿ, ಗಾರ್ಗೆಯಂತಹ ಅನೇಕ ವಿದೂಷಿಗಳು, ವಿದ್ವಾನರನ್ನು ಸೋಲಿಸಿದ ಇತಿಹಾಸದ ಘಟನೆ ನಮ್ಮ ಮುಂದೆ ಸಾಕ್ಷಿಯಾಗಿದೆ. ಆದರೆ ಮಧ್ಯಕಾಲೀನ ಪರಿಸ್ಥಿತಿಯಲ್ಲಿ ಭಾರತದ ಅನೇಕ ಧರ್ಮ ಗ್ರಂಥಗಳು, ಶಾಸ್ತ್ರಗಳಲ್ಲಿ ನಾರಿಯ ಶೋಷಣೆ ಆಗುವಂಥ ವಿಚಾರಗಳನ್ನು ಬರೆದಿಟ್ಟಿರುವ ಕಾರಣ ಮಧ್ಯಕಾಲೀನ ಪರಿಸ್ಥಿತಿಯಲ್ಲಿ ನಾರಿಯರ ಅವಹೇಳನೆ, ಶೋಷಣೆ, ಅಪಮಾನ ಇತ್ಯಾದಿ ರೂಪದಲ್ಲಿ ನಾರಿಯರಿಗೆ 2ನೇ ದರ್ಜೆಯ ಸ್ಥಾನ ಕೊಡಲಾಯಿತು. ನಮ್ಮ ಗ್ರಂಥಗಳಲ್ಲಿ ಶಾಸ್ತ್ರಕಾರರು ಬರೆದಿಟ್ಟರು, ಹೆಣ್ಣಿನ ಜನ್ಮವೇ ಅಪಶಕುನ ಅಂಥೇಳಿ. ಹೆಣ್ಣಿಗೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವಕಾಶ, ಅಧಿಕಾರ ಕೊಡಬಾರದು ಅಂತ ಬರೆದರು. ಯಜ್ಞ ಯಾಗಾದಿ ಮಾಡಲಿಕ್ಕೆ ಅವಳಿಗೆ ಅಧಿಕಾರವಿಲ್ಲ ಅಂತ ಹೇಳಿದರು. ಇನ್ನು ಪತಿಯ ನಿಧನದ ಸಮಯದಲ್ಲಿ ಪತಿಯ ಶವದ ಜೊತೆಗೆ ಪತ್ನಿಯೂ ಕೂಡ ಆ ಚಿತೆಯಲ್ಲಿ ಹೋಗಿ ಸಹಗಮನ ಮಾಡಬೇಕು. ಸತಿ ಸಹಗಮನ ಪದ್ಧತಿಯೂ ಆ ಗ್ರಂಥಗಳಲ್ಲಿ ಬರೆದಿಟ್ಟಿರುವಂಥ ಒಂದು ಪದ್ಧತಿ. ಆ ರೀತಿಯಲ್ಲಿ ಯಾರು ನಡ್ಕೊಳ್ತಿರಲಿಲ್ಲ. ಅಂಥ ವಿಧವೆಯರ ಪರಿಸ್ಥಿತಿಯಂತೂ, ಅಂದರೆ ಪತಿಯ ಜೊತೆಗೆ ಸಹಗಮನ ಮಾಡದೇ ಇರುವಂತಹ ಸತಿಯರ ಪರಿಸ್ಥಿತಿ, ವಿಧವೆಯರ ಪರಿಸ್ಥಿತಿಯಂತೂ ಅತ್ಯಂತ ಕಠೋರವಾಗಿತ್ತು. ವಿಧವೆಯರು ಮಂಗಳ ಕಾರ್ಯದಲ್ಲಿ ಭಾಗವಹಿಸಲಿಕ್ಕಿಲ್ಲ, ಅವರು ಶುಭ ಕಾರ್ಯಕ್ರಮಗಳಲ್ಲಿ ಬರಬಾರದು,
ತಮ್ಮ ಮುಖವನ್ನು ತೋರಿಸಬಾರದು ಅಂತ ಬರೆದಿಟ್ರು. ನಾರಿ ನರಕಕ್ಕೆ ದಾರಿ ಅಂತ ಬರೆದ್ರು, ನಾರಿ ಸರ್ಪಿಣಿ ಅಂತ ಬರೆದ್ರು. ಅಂತಹ ಒಂದು ಪುರುಷ ಪ್ರಧಾನ ಸಮಾಜ ನಿರ್ಮಾಣವಾಯಿತು. ನಾರಿ ಅಥವಾ ಮಹಿಳೆ ಅಂದರೆ ಕೇವಲ ಪುರುಷರ ಸೇವೆಗಾಗಿ ಇರುವಂತಹ ಒಬ್ಬ ದಾಸಿ ಅಥವಾ ಸೇವಕಿ ಎಂಬ ಭಾವನೆ ಸಮಾಜದಲ್ಲಿ ಹುಟ್ಟಿತು. ಅದೇ ಸಮಯದಲ್ಲಿ ಶರಣರು ಮತ್ತು ಅಕ್ಕ ಮಹಾದೇವಿಯವರ ಉದಯವಾಯಿತು. ಅನೇಕ ಶರಣರು ಮಹಿಳೆಯರಿಗೆ ಸಮಾನತೆಯ ಒಂದು ಅಧಿಕಾರವನ್ನು ಕೊಟ್ಟರು. ಸಾಹಿತ್ಯ ಬರೀಲಿಕ್ಕೆ, ಕವನಗಳನ್ನು ಬರೀಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಅಕ್ಕ ಮಹಾದೇವಿಯವರು ಅನೇಕ ತಮ್ಮ ವಚನಗಳಲ್ಲಿ ಕೇವಲ ವೈರಾಗಿಯಾಗಿ ಹೋಗುವಂಥದ್ದು ಮಾತ್ರ ಅಲ್ಲ, ಗೃಹಸ್ಥ ಸಂಸಾರದಲ್ಲಿ ಇರುವಂತಹ ಎಲ್ಲ ಜನರಿಗೆ ಮಾರ್ಗದರ್ಶನ ನೀಡಿದರು. ಉದಾಹರಣೆಗೆ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತ. ಅಂದರೆ ಸಂಸಾರದಲ್ಲಿ ಇದ್ದು ನಾವು ಹೇಗೆ ಇರಬೇಕು, ಮನದಲ್ಲಿ ಕೋಪ ಬಂದ್ರೂ ನಾವು ಅದನ್ನು ನಿಯಂತ್ರಣ ಮಾಡಿ ಸಮಾಧಾನಿಯಾಗಿ ಇರಬೇಕು ಅಂತ ಆ ವಚನದಲ್ಲಿ ಹೇಳ್ತಾರೆ. ಸಂತೆಯಲ್ಲಿ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಹೆಂಗೆ ಅಂತ ಕೇಳ್ತಾರೆ. ಆದರೆ ನಾವು ಆ ಶರಣರ ವಚನಗಳನ್ನು, ಶರಣರ ಸಾಹಿತ್ಯವನ್ನು ಓದ್ತಾ ಬಂದ್ವಿ ವಿನಃ ಅದನ್ನು ನಮ್ಮ ಜೀವನದಲ್ಲಿ, ಕಾರ್ಯರೂಪದಲ್ಲಿ, ಆಚರಣೆಯಲ್ಲಿ ತಂದಿಲ್ಲ. ಇವತ್ತಿನವರೆಗೂ ನಾವು ವಚನಗಳನ್ನು ಹಾಡ್ತೇವೆ, ಅಕ್ಕ ಮಹಾದೇವಿಯರ ಮಹಿಮೆ ಮಾಡ್ತೇವೆ, ಪೂಜೆ ಮಾಡ್ತೇವೆ. ಆದರೆ ಅವರು ಹೇಳಿಕೊಟ್ಟಂಥ ತತ್ವಗಳನ್ನು, ಬಸವಣ್ಣನವರು ಹೇಳಿಕೊಟ್ಟಿರುವಂಥ ತತ್ವಗಳನ್ನು ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ನಾವು ಅದನ್ನು ಅಳವಡಿಸಿಕೊಂಡಿಲ್ಲ. ಹೀಗಾಗಿ ಶರಣರ ಕ್ರಾಂತಿ ಅಥವಾ ಶರಣರು ಒಂದು ಮೌಲ್ಯಾಧಾರಿತ ಸಾಹಿತ್ಯವನ್ನು ರಚಿಸಿದರೂ ಕೂಡ ಈ ನಾರಿ ಶೋಷಣೆಯ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಬೇಕಿತ್ತು ಅಷ್ಟರ ಮಟ್ಟಿಗೆ ಬದಲಾವಣೆ ಆಗಲಿಲ್ಲ. ಮತ್ತು ನಾರಿಯ ಶೋಷಣೆ, ಮಹಿಳಾ ದೌರ್ಜನ್ಯ ಹಾಗೆಯೇ ಮುಂದೆವರಿಯಿತು. ಈ ಥರ ಅನೇಕ ವರ್ಷಗಳ ನಂತರ 1969ನೇ ಇಸ್ವಿಯಲ್ಲಿ ಅಮೇರಿಕಾದ ಬೆಟ್ಟಿ ಫ್ರೀಡನ್ ಎಂಬ ಮಹಿಳೆ ಮಹಿಳಾ ವಿಮೋಚನಾ ಚಳವಳಿಯನ್ನು, ಮಹಿಳಾ ಮುಕ್ತಿಯ ಚಳವಳಿಯನ್ನು ಆರಂಭಿಸುತ್ತಾಳೆ. ಒಂದು ಮಹಿಳಾ ಆರ್ಗನೈಸೇಷನ್ನ ಸ್ಥಾಪನೆ ಮಾಡ್ತಾಳೆ. ದೇಶ ವಿದೇಶದಲ್ಲಿ ಆ ಚಳವಳಿಯ ಪರಿಣಾಮ ಕಾಣಿಸ್ತದೆ. ಆ ಎಲ್ಲ ಮಹಿಳೆಯರು ಸೇರಿ ಕೆಲವು ಬೇಡಿಕೆಗಳನ್ನು ಇಡ್ತಾರೆ. ಮಹಿಳೆಯರಿಗೆ ಸಮಾನ ವೇತನ ಕೊಡಬೇಕು, ಮಹಿಳೆಯರಿಗೆ ಪುರುಷರ ಸಮಾನ ಸ್ಥಾನಮಾನ ಕೊಡಬೇಕು, ಆರ್ಥಿಕವಾಗಿ ಸ್ವತಂತ್ರ ಆಗಲಿಕ್ಕೆ ಮಹಿಳೆಯರಿಗೆ ಆರ್ಥಿಕ ಸಹಾಯ ಮಾಡಬೇಕು, ಅದಕ್ಕಾಗಿ ಅನೇಕ ಕಾನೂನುಗಳನ್ನು ರಚನೆ ಮಾಡಬೇಕು ಅಂತ ಕೆಲವು ಬೇಡಿಕೆಗಳನ್ನು ಅವರು ಸಮಾಜದ ಮುಂದೆ ಇಡ್ತಾರೆ. ಅದರ ಪರಿಣಾಮವಾಗಿ ಆ ಕಾಲದಲ್ಲಿ ಅಂದರೆ 1969ರ ನಂತರ ಎಲ್ಲ ದೇಶ ವಿದೇಶಗಳಲ್ಲಿ ಮಹಿಳೆಯರ ಪ್ರಗತಿ ಪ್ರಾರಂಭವಾಗ್ತದೆ. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದೆ ಬರ್ತಾರೆ. ಶಿಕ್ಷಣದ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ, ನಂತರ ಸಾಹಿತ್ಯದ ಕ್ಷೇತ್ರದಲ್ಲಿ ನೋಡಿ. ವೈಜ್ಞಾನಿಕ ಕ್ಷೇತ್ರದಲ್ಲಿನೂ ನಮ್ಮ ಇಸ್ರೋ ಕಂಪನಿಯಲ್ಲಿ ಅನೇಕ ಮಹಿಳೆಯರು ಇದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿನೂ ಆ ಸಮಯದಲ್ಲಿ ಅನೇಕ ಕನ್ನಡ ಸಾಹಿತಿಗಳು ಮುಂದೆ ಬಂದರು. ಅದರಲ್ಲಿ ಗಿರಿಜಾ, ಟಿ ಗಿರಿಜಾ, ಅನಸೂಯ ಶಂಕರ್, HV ಸಾವಿತ್ರಮ್ಮ, ಟಿ ಸುನಂದಮ್ಮ, ಜಯದೇವಿ ತಾಯಿ ಲಿಗಾಡೆ, ಡಾಕ್ಟರ್ ಅನುಪಮಾ ನಿರಂಜನ್, ವೈದೇಹಿ, ಸಾರಾ ಅಬ್ಬೂಬಕ್ಕರ್,
ಜಯದೇವಿ ತಾಯಿ ಲಿಗಾಡೆ ಹೇಳಿದೆ, ಪ್ರತಿಭಾ ನಂದಕುಮಾರ್, ಎಚ್.ಎಲ್. ಪುಷ್ಪ, ವಿಜಯ ದಬ್ಬೆ, ಬಿ.ಟಿ. ಲಲಿತಾ ನಾಯಕ್ ಮುಂತಾದ ಸಾಹಿತಿಗಳು ಈ ನಮ್ಮ ಸಮಾಜಕ್ಕೆ ಹೊಸ ದಿಕ್ಕನ್ನು ತೋರಿಸಿದರು. ಇಷ್ಟೆಲ್ಲ ಆದ್ರೂ ಕೂಡ ಇವತ್ತಿನವರೆಗೂ ಇಂದಿಗೂ ಕೂಡ ಮಹಿಳಾ ದೌರ್ಜನ್ಯ, ಮಹಿಳಾ ಭ್ರೂಣ ಹತ್ಯೆ, ಮಹಿಳೆಯರು ಮತ್ತು ಪುರುಷರಲ್ಲಿ ಇರುವ ತಾರತಮ್ಯವನ್ನು ಇಂದಿಗೂ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನಂದರೆ ಸಾಹಿತ್ಯವಾಗಿಯೇ ಉಳಿದ್ಬಿಡ್ತು. ಅದರಲ್ಲಿ ಇರುವ ಆಚಾರ ವಿಚಾರ ನಮ್ಮ ವ್ಯವಹಾರದಲ್ಲಿ ಬರಲಿಲ್ಲ. ಶರಣರ ಆಚಾರ ವಿಚಾರಗಳು ನಮ್ಮ ವ್ಯವಹಾರದಲ್ಲಿ ಬರಲಿಲ್ಲ. ಹೀಗಾಗಿ ನಾವು ಎಲ್ಲಿದ್ವೋ ಅಲ್ಲೇ ಇದ್ದೀವಿ ಇವತ್ತು. ಈ ಮಹಿಳಾ ಸಮಾನತೆ, ಮಹಿಳಾ ಸ್ವಾತಂತ್ರ್ಯ ಅಂತ ಹೇಳಿಕೊಂಡು ಮಹಿಳೆಯರು ಇವತ್ತು ಪುರುಷರ ಸಮಾನ ಡ್ರೆಸ್ ಹಾಕ್ಕೊಳ್ತಾ ಇದ್ದಾರೆ. ಅದರಲ್ಲಿ ಸಮಾನತೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು ಪುರುಷರ ಸಮಾನ ಆಗಬೇಕು ಅಂಥೇಳಿ ಅವ್ರ ಹಾಗೆ ಸಿಗರೇಟ್ ಸೇದೋದು, ಅವ್ರ ಹಾಗೆ ಹೆಂಡ ಕುಡಿಯೋದು, ರಾತ್ರಿ ಕ್ಲಬ್ಬಿಗೆ ಹೋಗೋದು, ಅವ್ರ ಥರ ಬಟ್ಟೆ ಹಾಕ್ಕೊಳ್ಳೋದು, ಇದು ಸಮಾನತೆ ಅಲ್ಲ. ಮಹಿಳೆಯ ಶಾರೀರಿಕ ರಚನೆ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಮರ್ಯಾದೆಯ ಒಳಗೆ ನಾವಿರಬೇಕು. ಪುರುಷರ ಸಮಾನ ಬುದ್ಧಿವಂತಿಕೆಯನ್ನು ಕಲೀರಿ, ಪುರುಷರ ಸಮಾನ ಧೈರ್ಯ ಕಲೀರಿ, ಪುರುಷರ ಸಮಾನ ಶಾರೀರಿಕ ಶಕ್ತಿಯನ್ನು ಬೆಳೆಸ್ಕೊಳ್ರಿ. ಪುರುಷರ ಸಮಾನ ಧೈರ್ಯ ಶಕ್ತಿ ಎಲ್ಲವೂ ನಿಮ್ಮಲ್ಲಿ ಬರಲಿ. ಆದರೆ ವಸ್ತ್ರವಿನ್ಯಾಸದಲ್ಲಿ ಪುರುಷರ ಸಮಾನ ಆಗುವುದು ಇದು ಸರಿಯಲ್ಲ. ಇವತ್ತು ನಾವು ಬೆಂಗಳೂರಲ್ಲಿ ನೋಡ್ತೀವಿ ಮಹಿಳೆಯರು ಯಾವ ಥರ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ. ಮೊದಲಿನ ಕಾಲದಲ್ಲಿ ಹೆಣ್ಣಿನ ಮುಕ್ಕಾಲು ಭಾಗ ದೇಹ ವಸ್ತ್ರದಿಂದ ಮುಚ್ಚಿರ್ತಿತ್ತು, ಕಾಲು ಭಾಗ ಅಷ್ಟೇ ಕಾಣಿಸ್ತಿತ್ತು. ಈಗ ಮುಕ್ಕಾಲು ಭಾಗ ದೇಹ ಪ್ರದರ್ಶನ, ಕಾಲು ಭಾಗ ಅಷ್ಟೇ ಮುಚ್ಕೊಂಡಿರ್ತಾರೆ. ಸೊ ಇದು ಮಹಿಳಾ ಸಮಾನತೆ ಅಲ್ಲ. ಹಾಗಾದರೆ ಮಹಿಳೆಯರಲ್ಲಿ ಮತ್ತೆ ಮೌಲ್ಯ ಜಾಗೃತಿ ಆಗಬೇಕು, ಒಳ್ಳೊಳ್ಳೆ ಗುಣಗಳು ಬರಬೇಕು. ಮಹಿಳೆ ನೈತಿಕವಾಗಿ ಚಾರಿತ್ರಿಕವಾಗಿ ಉತ್ತಮ ಮಹಿಳೆ ಆಗಬೇಕು, ಉತ್ತಮ ಕುಟುಂಬದ ನಿರ್ವಹಣೆ ಮಾಡಬೇಕು. ಯಾಕೆ ಅಂದರೆ ಒಬ್ಬ ಉತ್ತಮ ಮಹಿಳೆಯಿಂದ ಉತ್ತಮ ಕುಟುಂಬದ ನಿರ್ಮಾಣ ಆಗ್ತದೆ. ಒಂದು ಉತ್ತಮ ಕುಟುಂಬದಿಂದ ಉತ್ತಮ ಸಮಾಜದ ನಿರ್ಮಾಣ ಆಗ್ತದೆ. ಉತ್ತಮ ಸಮಾಜದಿಂದ ಉತ್ತಮ ರಾಷ್ಟ್ರದ ನಿರ್ಮಾಣ ಆಗ್ತದೆ. ಮಹಿಳೆ ಅಂದ್ರೇ ಇಡೀ ಜಗತ್ತಿಗೆ ತಾಯಿ ಇದ್ದಂತೆ. ತಾಯಿಯೇ ಮೊದಲು ಗುರು ಅಂತ ಹೇಳ್ತಾರೆ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ತಾಯಿಗೆ ಮೊದಲನೇ ಸ್ಥಾನ ಕೊಡಲಾಗಿದೆ. ಮಾತೃದೇವೋಭವ ಅಂತ ಹೇಳ್ತೀವಿ. ಭಗವಂತನ ಮಹಿಮೆ ಮಾಡುವಾಗ ಮೊದಲು ಮಾತೃದೇವೋಭವ ಅಂತ ಬರ್ತದೆ. ನಂತರ ತ್ವಮೇವ ಮಾತಾಶ್ಚ ಅಂತೀವಿ. ಮೊದಲು ಪರಮಾತ್ಮನಿಗೆ ತಾಯಿ ನೀನು ಅಂತ ಕರಿತೀವಿ. ನಮ್ಮ ನಾಡಿಗೆ ತಾಯಿನಾಡು ಅಂತ ಹೇಳ್ತೀವಿ. ನಮ್ಮ ದೇಶಕ್ಕೆ ಮಾತೃಭೂಮಿ ಅಂತ ಕರಿತೀವಿ. ನಮ್ಮ ಭಾಷೆಗೆ ಮಾತೃಭಾಷೆ ಅಂತ ಕರಿತೀವಿ. ಗಂಡ್ಮಕ್ಕಳು ತಮ್ಮ ಹೆಸರನ್ನು ಹೇಳುವಾಗ ಅಥವಾ ಅವ್ರ ತಂದೆ ತಾಯಿಗಳು ಅವರಿಗೆ ಹೆಸರನ್ನು ಇಡುವಾಗ ಲಕ್ಷ್ಮೀನಾರಾಯಣ ಅಂತ ಹೆಸರಿಡ್ತಾರೆ. ಮೊದಲು ಯಾರು ಬಂದರು? ಲಕ್ಷ್ಮೀ. ಸೀತಾರಾಮ ಅಂತ ಹೆಸರಿಡ್ತಾರೆ. ಗೌರಿ ಶಂಕರ ಅಂತ ಹೆಸರಿಡ್ತಾರೆ. ಪ್ರತಿಯೊಂದು ಹೆಸರಿನಲ್ಲಿ, ಪುರುಷನ ಹೆಸರಿನಲ್ಲಿ ಮೊದಲು ಯಾರಿದ್ದಾಳೆ? ಮಹಿಳೆ ಇದ್ದಾಳೆ. ನೋಡಿ, ಪುರುಷರು ಎಷ್ಟೇ ಶಕ್ತಿಶಾಲಿಯಾಗಿರ್ಬೋದು, ಪೈಲ್ವಾನ್ ಆಗಿರ್ಬೋದು, ಮತ್ತೆ ಶಕ್ತಿಯನ್ನು ಕೇಳಲು ದುರ್ಗೆಯ ಹತ್ತಿರ ಹೋಗ್ತಾರೆ. ಪುರುಷರು ಎಷ್ಟೇ ಕೋಟ್ಯಾಧೀಶ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಹಣ ಕೇಳಲಿಕ್ಕೆ ಮತ್ತೆ ಯಾರ ಹತ್ರ ಹೋಗ್ತಾರೆ? ಲಕ್ಷ್ಮಿ ಹತ್ರ ಹೋಗ್ತಾರೆ. ಪುರುಷರು ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಮತ್ತೆ ವಿದ್ಯೆಯನ್ನು ಜ್ಞಾನವನ್ನು ಕೇಳಲಿಕ್ಕೆ ಯಾರ ಹತ್ರ ಹೋಗ್ತಾರೆ? ಸರಸ್ವತಿಯ ಹತ್ತಿರ ಹೋಗ್ತಾರೆ. ಅಂದರೆ ಭಾರತದ ನಾರಿಯರು
ದೇವಿಯ ಸ್ವರೂಪರು. ಭಾರತದ ನಾರಿಯರು ಅಂದ್ರೇ ದೈವಿ ಸ್ವರೂಪದ ಮಹಿಳೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರಲ್ಲಿ ಒಂದಿಲ್ಲ ಒಂದು ದೈವಿ ಗುಣ ಅಡಗಿದೆ, ಮೌಲ್ಯಗಳು ಅಡಗಿವೆ. ಈಗ ನಮ್ಮ ಎಲ್ಲ ಕ್ಷೇತ್ರದಲ್ಲಿನೂ ಮಹಿಳೆಯರು ಹಿಂದೆ ಉಳಿದಂತೆ ಸಾಹಿತ್ಯ ಕ್ಷೇತ್ರದಲ್ಲಿನೂ ನಮ್ಮ ಕನ್ನಡ ನಾಡಿನ ಮಹಿಳೆಯರು ಪ್ರಾಚೀನ ಕಾಲದಲ್ಲಿ ಅಷ್ಟೊಂದು ಸಾಹಿತಿಗಳು ಇರಲಿಲ್ಲ. ಆದರೆ ಇತ್ತೀಚೆಗೆ ಈ ಮಹಿಳಾ ಜಾಗೃತಿಯಿಂದ ಅನೇಕ ಮಹಿಳೆಯರು ಸಾಹಿತ್ಯ ಲೇಖನದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಮುಂದೆ ಬರ್ತಾ ಇದ್ದಾರೆ. ಇದೀಗ ನಾವು ನೋಡಿದ್ವಿ, 10 ಜನ ಮಹಿಳಾ ಸಾಹಿತಿಗಳು ತಮ್ಮ ಒಂದು ಲೇಖನಗಳನ್ನು ಪುಸ್ತಕದ ರೂಪದಲ್ಲಿ ಪ್ರಿಂಟ್ ಮಾಡಿ ಎಲ್ಲರ ಮುಂದೆ ಅದನ್ನು ಪರಿಚಯಿಸಿದರು. ಪುಸ್ತಕದ ಜ್ಞಾನ ಪುಸ್ತಕದಲ್ಲಿ ಮಾತ್ರ ಇರಬಾರ್ದು, ಅದು ಮಸ್ತಕದಲ್ಲಿ ಹೋಗಬೇಕು. ಆ ಕೆಲಸ ನೀವು ತಾಯಿಂದಿರು ಮಾಡಬೇಕು. ನಿಮ್ಮ ಮಕ್ಕಳಿಗೆ ಪುಸ್ತಕ ಓದುವ ಹವ್ಯಾಸವನ್ನು ಕಲಿಸಬೇಕು. ನೀವೇ ಮೊಬೈಲ್ ಹಿಡ್ಕೊಂಡು ಕೂತ್ರೆ ಆ ಮಕ್ಕಳು ಮೊಬೈಲ್ ಹಿಡಿತಾರೆ. ಒಂದು ಮನೆಯಲ್ಲಿ ತಂದೆ ತಾಯಿ ಇಬ್ಬರು ಮೊಬೈಲ್ ನೋಡ್ತಿರ್ತಾರೆ. ಮಗು ಶಾಲೆಯಿಂದ ಬರ್ತದೆ, ಆ ಮಗುಗೆ ಯಾರೂ ಕೇಳೋದೇ ಇಲ್ಲ, ಅದು ಮೊಬೈಲ್ ಹಿಡ್ಕೊಂಡು ಕೂಡ್ತದೆ. ಅದೇ ತಂದೆ ತಾಯಿ ಪುಸ್ತಕ ಹಿಡ್ಕೊಂಡ್ರೆ ಮಗುನೂ ಏನು ಮಾಡ್ತದೆ, ಆ ಪುಸ್ತಕ ಹಿಡಿತದೆ. ಓದುವ ಒಂದು ಹವ್ಯಾಸವನ್ನು ನೀವು ಬೆಳೆಸ್ಕೋಬೇಕು, ನಿಮ್ಮ ಮಕ್ಕಳಿಗೂ ಆ ಸಂಸ್ಕಾರವನ್ನು ಹಾಕಬೇಕು. ಇನ್ನು ನೀವೆಲ್ಲ ಸಾಹಿತಿಗಳು ಯಾವುದೇ ಒಂದು ಲೇಖನ ಸಾಹಿತ್ಯವನ್ನು ಬರೆಯುವಾಗ ಅದರಲ್ಲಿ ಒಂದು ನೀತಿ ಇರಬೇಕು, ಒಂದು ಮೌಲ್ಯ ಇರಬೇಕು. ಆ ಸಾಹಿತ್ಯ ಓದಿದ ಮೇಲೆ ಓದಿದವರ ಜೀವನ ಉತ್ತಮ ಜೀವನ ಆಗಬೇಕು, ಸಾರ್ಥಕ ಜೀವನ ಆಗಬೇಕು. ಸಾಹಿತ್ಯ ಬರೀ ಪುಸ್ತಕದಲ್ಲಿ ಮಾತ್ರ ಅಲ್ಲ, ಅದು ನಮ್ಮ ಜೀವನದಲ್ಲಿ ಬರಬೇಕು, ನಮ್ಮ ಜೀವನದ ಮೂಲಕ ಪ್ರಕಟ ಆಗಬೇಕು. ಆದ್ದರಿಂದ ಇಂದಿನ ಈ ಒಂದು ಸಮ್ಮೇಳನ ಏನಿದೆ, ಇದರಲ್ಲಿ ಕೆಲವು ವಿಚಾರಗಳನ್ನು ನಾವು ಇನ್ನು ಮುಂದೆ ಪಾಲಿಸಬೇಕು ಅಂತ ನಾನು ಕೆಲವು ಪ್ರತಿಜ್ಞೆಗಳ ರೂಪದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಮ್ಮೇಳನದ ನಂತರ ಈ ಕಾರ್ಯಚಟುವಟಿಕೆಗಳು ಇಲ್ಲಿಯೇ ನಿಲ್ಲಬಾರದು. ಈ ನಿಟ್ಟಿನಲ್ಲಿ ನಾನು ಕೆಲವು ಸಲಹೆಗಳನ್ನು ವಿನಮ್ರವಾಗಿ ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಮೊದಲನೆಯದು, ಪ್ರತಿ ತಾಲೂಕಿನಲ್ಲಿ ಮಹಿಳಾ ಸಾಹಿತ್ಯದ ಕುರಿತು ಚರ್ಚಾ ವೇದಿಕೆಗಳು ಸ್ಥಾಪನೆಯಾಗಬೇಕು. ಎರಡನೆಯದು, ಗ್ರಾಮೀಣ ಮಹಿಳಾ ಲೇಖಕಿಯರ ಕೃತಿಗಳನ್ನು ಪ್ರಕಟಿಸಲು ವಿಶೇಷ ಯೋಜನೆಯನ್ನು ರೂಪಿಸಬೇಕು. ಗ್ರಾಮೀಣ ಮಹಿಳಾ ಲೇಖಕಿಯರಿಗೆ ಅವರ ಕೃತಿಗಳನ್ನು ಪ್ರಕಟಿಸಲು ವಿಶೇಷ ಯೋಜನೆ ರೂಪಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಮಹಿಳಾ ಸಾಹಿತ್ಯ ಕುರಿತು ಉಪನ್ಯಾಸ ಮಾಲೆಗಳನ್ನು ನಡೆಸಬೇಕು. ಪ್ರತಿ ವರ್ಷ ಅತ್ಯುತ್ತಮ ಮಹಿಳಾ ಲೇಖಕಿಗೆ, ಮಹಿಳಾ ಕವಯಿತ್ರಿಗೆ ಮತ್ತು ಸಂಶೋಧಕಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ನೀಡಬೇಕು. ಪ್ರತಿ ವರ್ಷ ಯುವತಿಯರಲ್ಲಿ ಸಾಹಿತ್ಯ ಬರೆಯುವ ಆಸಕ್ತಿ ಬೆಳೆಸಲು ಕಾರ್ಯಾಗಾರಗಳನ್ನು ಆಯೋಜಿಸಬೇಕು. ಹೊಸ ಲೇಖಕಿಯರಿಗೆ ಪ್ರೋತ್ಸಾಹಿಸಬೇಕು. ಸಾಹಿತ್ಯವು ಮನುಷ್ಯನ ಒಳಗಿರುವ ಮಾನವೀಯತೆಯನ್ನು ಜಾಗೃತಗೊಳಿಸಬೇಕು. ಅಂಥ ಸಾಹಿತ್ಯವನ್ನು ನಾವು ಬರಿಬೇಕು. ಈ ವೇದಿಕೆಯಿಂದ ನಾವೆಲ್ಲರೂ ಕನ್ನಡ ಭಾಷೆಯ ಕುರಿತು ಕೆಲವು ಸಂಕಲ್ಪಗಳನ್ನು ಮಾಡೋಣ. ನಮ್ಮ ಮಕ್ಕಳೊಂದಿಗೆ ಕನ್ನಡ ಭಾಷೆಯಲ್ಲಿ ಮಾತನಾಡೋಣ. ಪ್ರತಿ ತಿಂಗಳು ಒಂದು ಕನ್ನಡ ಪುಸ್ತಕ ಓದೋಣ. ಜಿಲ್ಲೆಯ ಸಾಹಿತ್ಯ ಚಟುವಟಿಕೆಗಳು ರಾಜ್ಯಕ್ಕೆ ಮಾದರಿ ಆಗಲಿ ಎಂಬ ಆಶೆ ನನಗಿದೆ. ಇವತ್ತೇನು ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದಾರೆ, ಇದು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಆಗಬೇಕು ಅಂತ ನನ್ನ ಆಶೆ ಇದೆ. ಯುವ ಲೇಖಕಿಯರಿಗೆ ತರಬೇತಿ ಶಿಬಿರಗಳನ್ನು ಆಯೋಜಿಸಬೇಕು.
ಕನ್ನಡ ಪುಸ್ತಕೋತ್ಸವಗಳನ್ನು ನಡೆಯಬೇಕು. ಈ ರೀತಿಯಲ್ಲಿ ನಾವೆಲ್ಲರೂ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ಹಾಗೆ ಮಾನವತೆಯೇ ನಮ್ಮ ಧರ್ಮ. ಮಾನವತೆಯೇ ನಮ್ಮ ಧರ್ಮ ಅಂದರೆ ಅಲ್ಲಿ ಜಾತಿ, ಧರ್ಮ, ಮತ, ಪಂಗಡ, ವರ್ಣಗಳು ಯಾವುದೇ ರೀತಿಯ ಭೇದ ಭಾವನೆ ನಮ್ಮಲ್ಲಿ ಬರಬಾರದು ಅಂತ ಅರ್ಥ. ಹೀಗೆ ಕೊನೆಗೆ ಕುವೆಂಪು ಅವರ ಕವನದ 2 ಪಂಕ್ತಿಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಬಾರಿಸುವ ಕನ್ನಡ ಡಿಂಡಿಮವ, ಬಾರಿಸು ಕನ್ನಡದ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಓಂ ಶಾಂತಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಆಗಮಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸಮ್ಮೇಳನ ಅಧ್ಯಕ್ಷರಿಗೆ ಗೌರವ ಸಮರ್ಪಣೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ ಹಾಗೂ ಕದಳಿ ದಾವಣಗೆರೆ ಜಿಲ್ಲಾ ಪ್ರಪ್ರಥಮ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ದಾವಣಗೆರೆ ಇವರೆಲ್ಲರೂ ಸಹ ಸಮ್ಮೇಳನ ಸರ್ವಾಧ್ಯಕ್ಷರಿಗೆ ಈಗ ಗೌರವವನ್ನು ಸಮರ್ಪಿಸಬೇಕೆಂದು ಅವರಲ್ಲಿ ಸವಿನಯವಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಈ ಮೂಲಕ ಅವರನ್ನು ಕೋರ್ತಾ ಇದ್ದೇನೆ. ದಾರಿಯಲ್ಲಿ ಅಡೆತಡೆಯ ಮೆಟ್ಟಿ